ಭಗವಾನ್ ಬುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ದೊಡ್ಡಮಲ್ಲೆ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 133ನೇ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಅವರ ಓದು ಪರೀಕ್ಷೆ ಪ್ರತಿಭಾವಂತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ದಿನಾಂಕ 28/4/2024ರಂದು ದೊಡ್ಡಮಲ್ಲೆ ಗ್ರಾಮದಲ್ಲಿ ಉದ್ಘಾಟನೆ. ಶ್ರೀ ಚೇತನ್ ಅಹಿಂಸಾ ಚಲನಚಿತ್ರ ನಟರು, ಸಾಮಾಜಿಕ ಹೋರಾಟಗಾರರು, ಅಧ್ಯಕ್ಷತೆ ಶ್ರೀ ಎ ಆಂಜನಪ್ಪ, ಅಧ್ಯಕ್ಷರು ಬಾಬು ಅಂಬೇಡ್ಕರ್ ಯುವಕರ ಸಂಘ ದೊಡ್ಡಮಲ್ಲೆ. ಮುಖ್ಯ ಅತಿಥಿಗಳು ಲಕ್ಕೂರು ವೆಂಕಟೇಶ, ದಲಿತ ಮುಖಂಡರು, ಲಕ್ಕೂರು ಎಸ್ಎಂ ವೆಂಕಟೇಶ ತಾಲೂಕು ಅಧ್ಯಕ್ಷರು, ಡಿಎಸ್ಎಸ್ ತಿಪ್ಪಸಂದ್ರ ಶ್ರೀನಿವಾಸ್ ಅಧ್ಯಕ್ಷರು, ದಲಿತ ಸಿಂಹ ಸೇನೆ ಕರ್ನಾಟಕ ಎಸ್ ನಾರಾಯಣಸ್ವಾಮಿ ಶಿಕ್ಷಕರು, ದೊಡ್ಡಮಲ್ಲೆ ಟಿಆರ್ ಶ್ರೀನಿವಾಸ ಶಿಕ್ಷಕರು, ದೊಡ್ಡಮಲ್ಲೆ ಚಿಕ್ಕಮಲ್ಲೆ ಮುನಿಸ್ವಾಮಿ ಮುಖ್ಯ ಉಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಮಲ್ಲೆ ವಡಗನಹಳ್ಳಿ ರಮೇಶ್ ಅಧ್ಯಕ್ಷರು, ಬಹುಜನ ಸಮಾಜ ಪಕ್ಷದ ಪಾರ್ಟಿ ಮಾಲೂರು ದೊಡ್ಡಮಲ್ಲೆ ರವಿ, ದಲಿತ ಕಲಾ ಮಂಡಳಿ ಟಿ ಗೋಪಾಲಪ್ಪ, ಮಾಜಿ ಉಪಾಧ್ಯಕ್ಷರು ಚಿಕ್ಕ ಕೊಂತೂರು ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರು ಸೇರಿ ಪ್ರತಿಭಾವಂತರಿಗೆ ಬಹುಮಾನ ವಿತರಿಸಿದರು. ಎಸ್ಎಂ ನ್ಯೂಸ್ ಜಿಲ್ಲಾ ವರದಿಗಾರರು ರಾಜಶೇಖರ್, ತಾಲೂಕು ವರದಿಗಾರರು ಯಶೋಧ. ವೀಣಾ ವಕೀಲರು, ಹರೀಶ್ ವಕೀಲರು ಕೂಡ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಹಾಗೇನೇ ವೈ ಈಶ್ವರ್ ವಕೀಲರು ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ಚಿಕ್ಕಮನಸ್ವಾಮಿ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಶ್ರೀಯುತ ಆಂಜನಪ್ಪ, ಡಾಕ್ಟರ್ ಭಗವಾನ್ ಬುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಅಧ್ಯಕ್ಷರು ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಹಾಗೂ ಆತ್ಮೀಯರು, ಈ ಸಂಘದ ಪೋಷಕರು ಆಗಿರ್ತಕ್ಕಂಥ ಶ್ರೀಯುತ ಎಸ್ ನಾರಾಯಣಸ್ವಾಮಿ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಶ್ರೀಯುತ ರವೀಂದ್ರರವರು ಗ್ರಾಮ ಪಂಚಾಯತಿಯ ಸದಸ್ಯರು ಚಿಕ್ಕಕುಂತೂರು ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಯುತ ಮುನ್ರಾಜ್ರವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಶ್ರೀನಾಥ್ರವರು ಗ್ರಾಮ ಪಂಚಾಯತಿ ಸದಸ್ಯರು ಅವರನ್ನು ಕೂಡ ದಯಮಾಡಿ ನಾನು ವೇದಿಕೆಗೆ ಆಗಮಿಸ್ತಾ ಇದ್ದೀನಿ. ಎನ್ ಗೋಪಾಲಪ್ಪ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಟಿ ಗೋಪಾಲಪ್ಪನವರು, ಶ್ರೀ ಸಂಪತ್ ಕುಮಾರ್, ಚಂದ್ರಶೇಖರ್, ವಡಗನಹಳ್ಳಿ ರಮೇಶ್ರವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಂದ್ರೆ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಒಂದು ಪಕ್ಷಕ್ಕೆ ಇದ್ದೀರಾ, ಒಂದು ಊರಿನವರು, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಹೈಜಾಕ್ ಮಾಡಕ್ ಬರ್ತಾ ಇದ್ದೀರಾ. ಮತ್ತೆ ನಮ್ಮ ಬಹಳ ಮುಖ್ಯವಾಗಿ ನ್ಯಾಯ ಅಂದ್ರೆ ಏನು? ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನ ತಿದ್ದೋದು. ಇತಿಹಾಸ ನಾವು ನೋಡೋ ಹಾಗೆ ವೈಜ್ಞಾನಿಕವಾಗಿ ನೋಡ್ತೀವಿ. ನಮ್ಗೆ ಇತಿಹಾಸದಲ್ಲಿ ಯಾರು ಬಲಿಪಶು ಆಗಿದ್ದಾರೆ? ದಲಿತರು, ಆದಿವಾಸಿಗಳು, ಶೂದ್ರರು, ಅಲ್ಪಸಂಖ್ಯಾತರು, ಮಹಿಳೆಯರು, ಸಲಿಂಗ ಪ್ರೇಮಿಗಳು, ಬಡವರು, ಶ್ರಮಜೀವಿಗಳು, ರೈತರು, ಕಾರ್ಮಿಕರು, ಎಷ್ಟೋ ಶೋಷಿತವರು. ಸೊ ಈ ನಿಟ್ಟಿನಲ್ಲಿ ಇವ್ರಿಗೆ ನ್ಯಾಯ ಕೊಡಬೇಕು. ಆದರೆ ನಾನು ಯಾವಾಗಲೂ ಹೇಳ್ತೇನೆ, ವಿವಾದದಲ್ಲಿ ಇರ್ತೀನಿ. ಯಾಕೆ ಅಂದ್ರೆ ತಳಮಟ್ಟದಿಂದ ಏರ್ಸೋದಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಮಗೆ ನ್ಯಾಯ ಬರಬೇಕು ಅಂದ್ರೆ ಆಳುವ ವರ್ಗನ ಇಳಿಸ್ಬೇಕು. ನಮಗೆ ತಳಮಟ್ಟದಿಂದ ಏರ್ಸೋದು, ಆಳುವವರು ಇಳಿಸ್ಬೇಕು. ಬೆಂಗಳೂರಿನಲ್ಲಿ ಇವತ್ತಿನ ದಿನ ಶ್ರೀಮಂತ ಈ ಜಾಗಗಳಿಗೆ ಡಾಲರ್ಸ್ ಕಾಲನಿ, ಸದಾಶಿವನಗರದಲ್ಲಿ ಆಳುವ ಜಾತಿಗಳು, ಆಳುವ ವರ್ಗಗಳು, ಆಳುವ ಗಂಡಸರು, ದೊಡ್ಡ ರಾಜಕೀಯ ಪಕ್ಷದಲ್ಲಿ ದೊಡ್ಡ ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು, ಇವ್ರಿಗೆ ಯಾಕೆ ಆಳುವ ಭೂ ಮಾಲೀಕರು ಇವ್ರಿಗೆ ಯಾಕೆ ಹೋಗ್ಬೇಕು? ಇವ್ರ ಮಕ್ಕಳಿಗೆ ಯಾಕೆ ಹೋಗ್ಬೇಕು? ಇವ್ರ ಮೊಮ್ಮಕ್ಕಳಿಗೆ ಯಾಕೆ ಹೋಗ್ಬೇಕು? ಎಲ್ಲರೂ ಕೂಡ ಸರಿ ಸಮಾನರಂದ್ರೆ ಆ ಆಳುವ ವರ್ಗದಿಂದ ಕಿತ್ತು ಮರು ಹಂಚಿಕೆ ಮಾಡಬೇಕು. ಇವತ್ತು ಚರ್ಚೆ ನಡೀತಾ ಇದೆ ಆರ್ಥಿಕ ಮರು ಹಂಚಿಕೆ ಅಂತ. ರಾಜ್ಯ ಸರ್ಕಾರದ ಪಕ್ಷ ಕೇಂದ್ರದ ಓಡೋಗ್ತಾ ಇದೆ, ಅದರಿಂದ ಕೇಂದ್ರ ಸರ್ಕಾರ ಅದು ವಿರೋಧ ಮಾಡ್ತಾ ಇದೆ. ಆರ್ಥಿಕ ಮರು ಹಂಚಿಕೆ ನಮಗೆ ಅಗತ್ಯ ಇದೆ. ಹೇಗದು ಸಾಧ್ಯ? ಶ್ರೀಮಂತರನ್ನ ಕಿತ್ತು ಬಡವರಿಗೆ ಹಂಚಬೇಕು. ನಮಗೆ ಬಾಬಾ ಸಾಹೇಬ್ರ ಬದುಕಿದ್ದಾಗಲೂ ಕೂಡ ಅಂಬೇಡ್ಕರ್ ಜಯಂತಿ ನಡೆಯೋದು.
ಆದರೆ ಅವ್ರಿಗೆ ಎರಡು ವಿಚಾರ. ಒಂದು, ಅವ್ರು ಹುಟ್ಟಿದ ದಿನ ಯಾವುದು ಅಂತ ಗೊತ್ತಿರಲಿಲ್ಲ. ಏಪ್ರಿಲ್ 14 ಅಂತ ಗೊತ್ತಿರಲಿಲ್ಲ. ಏಪ್ರಿಲ್ 14 ಅಂತ ಆಯ್ಕೆ ಮಾಡಿದೀವಿ, ಆದರೆ ಅವ್ರು ಹುಟ್ಟಿದ ದಿನ ಯಾವುದು ಅಂತ ಗೊತ್ತಿರಲಿಲ್ಲ. ಮತ್ತೆ ಮುಖ್ಯವಾಗಿ ನಮ್ಮ ಬಹಳ ಮುಖ್ಯ, ಬಾಬಾ ಸಾಹೇಬರ ವಿಶೇಷತೆ ಅವರು ಇಷ್ಟು ಡಿಗ್ರಿ ಪಡೆದಿದ್ದಾರೆ, ಇಷ್ಟು ಸಬ್ಜೆಕ್ಟ್ಗಳು ಪಡೆದಿದ್ದಾರೆ ಅಲ್ಲ, ಅವರು ಎಷ್ಟು ಮಟ್ಟಿಗೆ ಆ ವಿಚಾರ, ಆ ಜ್ಞಾನನ ಸಮಾಜಕ್ಕೆ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇವತ್ತಿನ ದಿನ ಬಹಳ ಜನ ಡಿಗ್ರಿ ಪಡಿತಾರೆ, ಮಾರ್ಕ್ಸ್ ತಗೋತಾರೆ, ಅವರೆಲ್ಲ ಏನ್ ಮಾಡ್ತಾರೆ, ಅವರ ವೈಯಕ್ತಿಕ ಲಾಭಕ್ಕೋಸ್ಕರ, ಅವರ ವೈಯಕ್ತಿಕ ಬೆಳವಣಿಗೆಗೋಸ್ಕರ ಮಾಡ್ತಾರೆ. ಆದ್ರೆ ಬಾಬಾ ಸಾಹೇಬರು ಸಮಾಜಕ್ಕೆ ವಾಪಸ್ ಕೊಡ್ತಾರೆ. ಅಂದ್ರೆ ನಾಲ್ಕು ಇಟ್ಕೊಳ್ಳಿ, ನಮ್ಮ ಮಾದರಿಗಳು ಯಾರಾಗಬೇಕು? ಇವತ್ತಿನ ದಿನ ನಮ್ಮ ಮಾದರಿಗಳು ಯಾರು? ಸಿನಿಮಾ ಸ್ಟಾರ್ಗಳು, ಅವ್ರು ನಮ್ಮ ಮಾದರಿಗಳಲ್ಲ. ಕ್ರಿಕೆಟ್ ಆಟಗಾರರು ನಮ್ಮ ಮಾದರಿಗಳಲ್ಲ. ಶ್ರೀಮಂತ ಉದ್ಯಮಿಗಳು ನಮ್ಮ ಮಾದರಿಗಳಲ್ಲ. ರಾಜಕಾರಣಿಗಳು ನಮ್ಮ ಮಾದರಿಗಳಲ್ಲ. ಮಾದರಿಗಳು ಅಂದ್ರೆ ಬಾಬಾ ಸಾಹೇಬರಂತೆ ನಿಸ್ವಾರ್ಥವಾಗಿ ಒಂದು ಉತ್ತಮ ಸಮಾಜಕ್ಕೆ ಶ್ರಮಿಸ್ತಾರೋ ಅವರು ನಮ್ಮ ಮಾದರಿಗಳಾಗಬೇಕು. ಅಂತ ಮಾದರಿ ಬಾಬಾ ಸಾಹೇಬ್. ನೋಡಿ ಸ್ನೇಹಿತರೆ, ನಾನು 19 ವರ್ಷದ ಹಿಂದೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಅಮೆರಿಕದಲ್ಲಿ, 19 ವರ್ಷದ ಹಿಂದೆ ನಾನು ಕರ್ನಾಟಕಕ್ಕೆ ಸೇವೆ ಮಾಡಬೇಕು, ನನಗೆ ಯಾಕೆ ಇಷ್ಟೊಂದು ಸಿಕ್ಕಿದೆ, ಕರ್ನಾಟಕದಲ್ಲಿ ಎಷ್ಟೋ ಕಡೆ ಬಹುತೇಕರಿಗೆ ಯಾಕೆ ಇಷ್ಟು ಕಡಿಮೆ ಸಿಕ್ಕಿದೆ ಅನ್ನೋ ಒಂದು ಪ್ರಶ್ನೆ ಉಟ್ಕೊಂಡು ನಾನು ಕರ್ನಾಟಕಕ್ಕೆ ಬಂದೆ. ಸೇವೆ ಸಲ್ಲಿಸ್ಬೇಕು, ಜಾಸ್ತಿ ಇರೋರು ಜಾಸ್ತಿ ವಾಪಸ್ ಕೊಡ್ಬೇಕು. ಸೊ ಆ ದೃಷ್ಟಿ ಇಟ್ಕೊಂಡು ನಾನು ವಾಪಸ್ ಬಂದಾಗ, ಸೇವೆ ಸಲ್ಲಿಸಕ್ಕೆ ಬಂದಾಗ, ನನಗೆ ಒಂದು ಯಾವ ಸಿದ್ಧಾಂತದಲ್ಲಿ ಬದುಕಬೇಕು ಅಂತ ನನಗೆ ಕುತೂಹಲ ಇತ್ತು. ಅದನ್ನು ಹುಡುಕಾಟದಲ್ಲಿದ್ದೆ. ಯಾವ ಸಿದ್ಧಾಂತ ಸಮಾಜಕ್ಕೆ ಪರಿಹಾರ, ಯಾವ ಸಿದ್ಧಾಂತಕ್ಕೆ ಮುಂದಿನ ಭವಿಷ್ಯಗಳಿಗೆ ಒಳ್ಳೆ ಒಂದು ಮಾರ್ಗದರ್ಶನ, ಯಾವುದರಿಂದ ಒಂದು ಉತ್ತಮ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅಂತ ಎಷ್ಟು ಭಾಷಣಗಳು ಕೇಳಿದೆ, ನಾನು ಪುಸ್ತಕಗಳು ಓದಿದೆ, ನಾನು